ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇದು ನಮ್ಮ ಇವತ್ತಿನ ಮುದ್ದು ಮಿನಿ ಬ್ಲಾಗು. ಏನಪ್ಪ ಅಂತಂದರೆ ಇವತ್ತು ನನ್ನ ಸಹೋದರನ ಬರ್ತಡೇ ಇತ್ತು. ಹಾಗಾಗಿ ಒಂದು ಕೇಕ್ ಕಟ್ ಮಾಡೋಣ ಅಂತ ಸರ್ಪ್ರೈಸ್ ವಿಸಿಟ್ ಬಂದ್ವಿ. ಯಾಕಂದರೆ ನಾನು ಊರಿಗೆ ಹೋಗ್ತೀನಿ ಅಂತ ಹೇಳಿದ್ದು ಇವತ್ತಿರಲ್ಲ ಅಂತ. ಅಜ್ಜಿ ಮನೆಗೆ ಹೋಗಿದ್ದಾನು. ಒಂದ್ಸರಿ ಕಾಲ್ ಮಾಡಿ ಕೇಳಿದ್ನಂತ, ಇಲ್ಲ ಅಂತ ಹೇಳಿದ್ರು ಅಂತ ನಮ್ಮ ಚಿಕ್ಕಮ್ಮ. ಹಾಗಾಗಿ ನಾನು ಹೋಗೋದು ಲೇಟ್ ಆಯಿತು. ಮುದ್ದು ಊರಲ್ಲೇ ಇದ್ಮೇಲೆ ಒಟ್ಟಿಗೆ ಕರ್ಕೊಂಡು ಹೋಗೋಣ ಬೆಳಗ್ಗೆ ಅಂತ ಅಂದ್ಬಿಟ್ಟು ಹಂಗೆ ಕೇಕ್ ತೊಗೊಂಡು ಬಂದ್ವಿ. ಅಲ್ಲಿಂದ ಬರೋಷ್ಟರಲ್ಲಿ ಅಣ್ಣ ಮೆಡಿಕಲ್ ಕ್ಲೋಸ್ ಮಾಡಿಕೊಂಡು ಬರೋದು 10:30 ಆಗೋಯ್ತು. ಹಾಗಾಗಿ ಲೇಟ್ ಆಗಿತ್ತು. ನಾನು ಊಟ ಮಾಡಿಬಿಟ್ಟು ಮ್ಯಾಚ್ ಇರೋದ್ರಿಂದ ಮ್ಯಾಚ್ ನೋಡ್ಕೊಂಡು ಕೂತಿದ್ದೆ. ನನ್ನ ಮಗುವಂತೂ ಖುಷಿ, ಕೇಕೆಲ್ಲ ಕಟ್ ಮಾಡಬೇಕು, ಹ್ಯಾಪಿ ಬರ್ಡೇ ಮಾಡಬೇಕು ಅಂದ್ಕೊಂಡು ಕೇಕ್ ಕಟ್ ಮಾಡೋ ಮೂಡೇ ಇರಲಿಲ್ಲ ಅವ್ರಿಗೆ. ಇಲ್ಲ ಮ್ಯಾಚ್ ನೋಡ್ಕೊಂಡೇ ಕೂತಿದ್ರು. ಆಮೇಲೆ ಲೇಟ್ ಆಗುತ್ತೆ, ನಿದ್ದೆ ಮಾಡಬೇಕು, ಒಟ್ಟಿಗೆ ಬೇಗ ಹೋಗ್ಬೇಕು ಅಂತಂದ್ಬಿಟ್ಟು ನಾನೇ ಇದು ಮಾಡಿದೆ. ಅವನಂತೂ ಫುಲ್ ಖುಷಿ, ಮಾವ ಕೇಕ್ ನಾನು ಕಟ್ ಮಾಡ್ತೀನಿ ಅಂತ ಹೇಳ್ತಾಯಿದ್ದೆ. ಹಾಗೆ ಕೇಕ್ ಕಟ್ ಮಾಡಿಸಿದ್ವಿ. 10:30 ಮುಕ್ಕಾಲಾಗಿತ್ತು. ಮಿಕ್ಕಿ ಹೋಗಿ ಅಕ್ಕನ ಮಗ ಹೋಗಿ ಅಮ್ಮನ ಕರ್ಕೊಂಡು ಬಂದು ಚೆನ್ನಾಗಿತ್ತು. ಬರ್ತಡೇ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಯಾವಾಗಲೂ ಸರ್ಪ್ರೈಸಾಗಿ ಮಾಡ್ತಿದ್ವಿ. ಅಂದರೆ ನಮ್ಮ ಮನೇಲಿ ಏನಪ್ಪ ವಿಶೇಷ ಅಂದರೆ ಬರ್ತಡೇ ಇದ್ದು ಸ್ಟೇಟಸ್ಗೆಲ್ಲ ಹಾಕಲ್ಲ, ವಿಶ್ ಮಾಡಲ್ಲ, ಏನೋ ಗೊತ್ತೇ ಇಲ್ಲ ಅನ್ನೋ ಥರ ಇರ್ತೀವಿ. ನೈಟ್ ಹೊತ್ತು ಒಂದು ಕೇಕ್ ತಂದು ಕಟ್ ಮಾಡಿಬಿಟ್ಟು ಫುಲ್ ಇರೋದ್ರಲ್ಲೇ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ತೀವಿ ಅಷ್ಟೇ. ಅದರಲ್ಲೂ ನನ್ನ ಮಗನಂತೂ ಖುಷಿ. ಹೋದ ವರ್ಷವೂ ಹೀಗೆ ಕಟ್ ಮಾಡಬೇಕು ಅಂತ ಇದ್ವಿ, ಆದರೆ ನಾವು ಇರಲಿಲ್ಲ, ಊರಲ್ಲಿ ಇದ್ದ ಕಾರಣ ಬರೋಕ್ಕಾಗಿರಲಿಲ್ಲ. ಸೊ ಈ ವರ್ಷ ಈ ಊರಲ್ಲೇ ಇದ್ವಲ್ಲ, ಹಾಗಾಗಿ ಕಟ್ ಮಾಡಿಸೋಣ ಅಂತ. ಮನೇಲಂತೂ ಏನೂ ಮಾಡಿರಲಿಲ್ಲ, ಯಾಕಂದರೆ ಅಂಗಾರಕ ಚೌತಿ ಇತ್ತಲ್ಲ, ಹಾಗಾಗಿ ಉಪವಾಸ ಇದ್ದು ಮನೇಲಿ ಸಜ್ಜಿಗೆ ಮಾಡಿಕೊಡ್ತಾರೆ. ಆವತ್ತು ಸಜ್ಜಿಗೆ ನನಗೆ ಸಿಹಿ ಅಂತ. ಹಾಗಾಗಿ ಅನ್ನ ಸಾಂಬಾರು ತಿಂದ್ಕೊಂಡು ಆರಾಮಾಗಿ ಕೂತಿದ್ದು. ನಾವು ಕೇಕ್ ಕಟ್ ಮಾಡಿಸ್ಬಿಟ್ಟು ಅಲ್ಲೇ ಕೇಕೆಲ್ಲ ತಿಂದ್ಕೊಂಡು ಎಂಜಾಯ್ ಮಾಡ್ಕೊಂಡು ಕೂತಿದ್ವಿ. ಒಂದಷ್ಟು ಅದು ಇದು ಅಂತ ಕಲೆ ಮಾತಾಡಿಕೊಂಡು ಆಮೇಲೆ ಮತ್ತೆ ಮನೆಗೆ ಹೋಗೋಣ ಅಂತಂದು ಶುರು ಮಾಡಿದ್ವಿ. ಫಸ್ಟ್ ಅಣ್ಣಂಗೆ ಬಂದು ಅದು ರಬ್ಬಲ್ ಸಿಕ್ಕಿಲ್ಲ ರಿಬ್ಬನ್ಸ್ ತಗೊಂಡು ತಲೆಗೆಲ್ಲ ಹೊಡೆದು ಎಲ್ಲರೂ ತಲೆಗೆ ಹಾಕಿದ್ರು. ಜಾಸ್ತಿ ಹೋಗಿದ್ದು ನಮ್ಮ ಅಣ್ಣನ ತಲೆಗೇನೆ. ಬರ್ತಡೇ ಬಾಯ್ಗಾಗಲೇ ನನ್ನ ಮಗ ಅದು ಏನೋ ಅಂದ್ಕೊಂಡು ಇದು ಚೆನ್ನಾಗಿಲ್ಲ ಅಮ್ಮ, ಒತ್ತು ಅಂತ ಕೇಳ್ತಾಯಿದ್ದ. ಆಮೇಲೆ ನಮ್ಮ ಆಂಟಿ ಬಂದು ಅವ್ರ ತಲೆಗೆ ಸ್ವಲ್ಪ ಹಾಕಿದ್ದು, ಗೊತ್ತಿಲ್ಲ ಅವ್ರಿಗೆ, ಮುಂದೆಗಡೆ ಆಗಿಲ್ಲ ಅಂತ ಹಿಂದೆಗಡೆ ಆಗೇ ಇತ್ತು. ಅಂಥದ್ದು ಚೆನ್ನಾಗಿತ್ತು ಸೆಲೆಬ್ರೇಷನ್ನು ಸಿಂಪಲ್ಲಾಗಿ. ಎಲ್ಲರೂ ಒಟ್ಟಿಗೆ ಸೇರೋದು ಅಪರೂಪ, ಏನಾದ್ರು ಫಂಕ್ಷನ್ ಆದಾಗ. ಆದರೆ ಈಗ ಒಟ್ಟಿಗೆ ಸೆಲೆಬ್ರೇಷನ್ ಮಾಡೋದ್ರಿಂದ ಏನೋ ಒಂಥರ ಖುಷಿ ಆಯಿತು. ಅಮ್ಮನ ಬಂದು ಅವ್ರು ಕೇಕ್ ತಿನ್ನಿಸೋದು, ಅವ್ರಿಗೆ ಏನೇನೋ ಆ ತಲೆಗೆಲ್ಲ ಹಾಕಕ್ಕೆ ಹೋಗಿದ್ದು, ಬೇಡ ಅಂತ ಹಾಕಿಸ್ಕೊಂಡಿಲ್ಲ. ಹೀಗೆ ಕುತ್ಕೊಂಡು ಲಿಕ್ಕಿ ಎಲ್ಲ ತಿನ್ನಿಸೋದು. ನನ್ನ ಮಗ ಯಾರು ಪ್ರತಿ ಸರಿನೂ ಕೇಕ್ ತಿನ್ನಿಸಿದಾಗ ಅವನು ಹೋಗಿ ಸ್ವಲ್ಪ ಕೇಕ್ನ ತಿನ್ನಿಸ್ಕೊತಾ ಇದ್ದ. ಅಂದರೆ ಕೇಕ್ ಕಂಡ್ರೆ ಅವನಿಗೆ ಅಷ್ಟೊಂದು ಇಷ್ಟ. ಕೇಕ್ ತಿನ್ನಿಸ್ಕೊತಾ ಇದ್ದ. ಹಾಗೆ ಮಧ್ಯದಲ್ಲೇ ನಿಂತ್ಕೊಬಿಟ್ಟಿದ್ದ. ಅಲ್ಲಿ ಸಿಂಗಲ್ ಫೋಟೋ ತೆಗೆಯೋಣ ಬಾರೋ ಮಾವೊಂದು ಅಂತ ಹೇಳಿದ್ರು. ನಾನು ಬರಲ್ಲ, ಇಲ್ಲೇ ಇರ್ತೀನಿ ಅಂತ. ನಾನು ಫೋಟೋ ಫ್ರೇಮ್ ಮಾಡ್ಸೋಕ್ಕೆ ಅಂತ ಕೊಟ್ಟಿದ್ದೆ, ಬಟ್ ಆ ಹುಡುಗ ಸ್ವಲ್ಪ ಲೇಟಾಗಿತ್ತು. ನಾನು 3 ದಿನ ಮುಂಚಿತವಾಗಿ ಕೊಟ್ಟಿದ್ದೆ ಸರ್ಪ್ರೈಸ್ ಗಿಫ್ಟ್ ಮಾಡೋಣ ಅಂತ. ಅವನು ಏನೋ ಫೋಟೋಸ್ ಎಲ್ಲ ಡಿಲೀಟ್ ಆಗಿಬಿಟ್ಟಿತ್ತು. ನೆಕ್ಸ್ಟ್ ನಾಳೆ ಕೊಡ್ತೀನಿ ಅಂದ. ನಾನು ನಾಳೆ ಇವೆಲ್ಲ ಊರಿಗೆ ಹೋಗ್ಬಿಡ್ತೀನಿ ಅಂದ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೇಡಮ್, ಇನ್ನೂ ಬೇಗ ಮಾಡ್ಕೊಬೋದಂದ. ಸೊ ಹಾಗಾಗಿ ನಾಳೆ ಅಣ್ಣನ ಕೈಲಿ ಕೊಟ್ಟಾಯ್ತು ಅಂತ ಅಂದ್ಬಿಟ್ಟು ಬಂದೆ. ನಮ್ಮ ಚಿಕ್ಕಪ್ಪ ಬಂದು ಲಾಸ್ಟಲ್ಲಿ ಅವ್ರಿಗೂ ಕೇಕೆಲ್ಲ ತಿನ್ನಿಸ್ಬಿಟ್ಟು ಎಲ್ಲ ಫೋಟೋಸ್ ಎಲ್ಲ ತಗೊಂಡು ಬಂದ್ವಿ. ಇದಾಗಿತ್ತು ಇವತ್ತಿನ ನಮ್ಮ ಪುಟ್ಟ ಮಿನಿ ಬ್ಲಾಗ್. ನಿಮ್ಗೆ ಇಷ್ಟ ಆಗಿತ್ತು ಅಂದ್ಕೊಂಡಿರ್ತೀನಿ. ಥ್ಯಾಂಕ್ ಯು.